ಶಿಕ್ಷಕ ವೃಂದದವರೇ, ನಾನು ಸಂತೋಷ್ ಬಿ ಬಿರಾಜ್ನವರ್ ಸರ್ಕಾರಿ ಪ್ರೌಢಶಾಲೆ ಬಾಡಗಂಡಿ ತಾಲೂಕು ಬಳಿಗೆ ಇಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಹಾಗೂ ಒಂದು ನಿಷ್ಠಾ ತರಬೇತಿಯ KRP ಆಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಆತ್ಮೀಯರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ನಿಷ್ಠಾ ತರಬೇತಿಯಲ್ಲಿ ಅನೇಕ ಶಿಕ್ಷಕರಿಗೆ ಒಂದು ಗೊಂದಲಗೂಡಾಗಿದೆ. ಏನಂತಂದರೆ K7, K8 ಮತ್ತು K9ಗಳು ಡಿಸ್ಪ್ಲೇ ಆಗ್ತಾಯಿಲ್ಲ. ಫ್ರಂಟ್ ಸ್ಕ್ರೀನಲ್ಲಿ ನೀವು ದೀಕ್ಷಾ ಆ್ಯಪನ್ನು ಕ್ಲಿಕ್ ಮಾಡಿದಾಗ ನಿಮ್ಮಲ್ಲಿ K7, K8 ಮತ್ತು K9ಗಳು ಡಿಸ್ಪ್ಲೇ ಆಗ್ತಾಯಿಲ್ಲ. ಅದಕ್ಕಾಗಿ ಯಾವ ರೀತಿ ಹೋಗಬೇಕು ಅಂತಕ್ಕಂಥದ್ದು ಒಂದು ಸಣ್ಣ ಒಂದು ಉದಾಹರಣೆಯನ್ನು ಮಾಡಿ ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ನಾವು ದೀಕ್ಷಾವನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಬಲಭಾಗದಲ್ಲಿ ಮೇಲ್ಗಡೆ 3 ಟಿಕ್ಕಿ ಕಾಣಿಸ್ತಾ ಇದ್ದಾವೆ. ನಿಮ್ಮ ಬಲಭಾಗದಲ್ಲಿ ಸರ್ಚ್ ಬಟನ್ ಪಕ್ಕದಲ್ಲಿ 3 ಟಿಕ್ಕಿಗಳು ಕಾಣಿಸ್ತಾ ಇದ್ದಾವಲ್ಲ, ಇದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿದ ಮೇಲೆ ಇಲ್ಲಿ ಫಿಲ್ಟರ್ ಅಂತ ಬರ್ತಾ ಇದೆ. ಫಿಲ್ಟರ್ ಅಂತ ಅಂದ ತಕ್ಷಣ ಆರ್ಗನೈಜೇಷನ್ ಇದೆ. ಆರ್ಗನೈಜೇಷನಲ್ಲಿ ನಾವು ಕರ್ನಾಟಕವನ್ನು ನಾವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಕರ್ನಾಟಕ ಅಂತ ಹೇಳ್ಬಿಟ್ಟು ಇಲ್ಲಿರುತ್ತೆ. ಕರ್ನಾಟಕ ಇಲ್ಲಿದೆ ನೋಡಿ ಶಿಕ್ಷಕರೇ. ಕರ್ನಾಟಕವನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಆಯ್ಕೆ ಮಾಡ್ತಾ ಇದ್ದೀನಿ. ನಂತರ ಮೀಡಿಯಮ್ ಇದೆ. ಮೀಡಿಯಮನ್ನು ನಾನು ಕನ್ನಡ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಆಯ್ಕೆ ಮಾಡ್ತಾ ಇದ್ದೀನಿ. ಈ ರೀತಿ ಎರಡುಗಳು ಆರ್ಗನೈಜೇಷನ್ ಮತ್ತು ಮೀಡಿಯಮ್ ಕೇವಲ ಎರಡನ್ನು ಮಾತ್ರ ನಾವು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಅನ್ವಯಿಸಿ ಅಂತಿದೆ. ಇಲ್ಲಿ ಕ್ಲಾಸು ಸಬ್ಜೆಕ್ಟ್ ಇದೆ. ಇದನ್ನು ಇದನ್ನು ಮಾಡೋಕ್ಕೋಗ್ಬೇಡಿ, ಟಚ್ ಮಾಡೋಕ್ಕೋಗ್ಬೇಡಿ. ಕೆಳಗಡೆ ಅನ್ವಯಿಸಿ ಅಂತಿದೆ. ಕೇವಲ ಆರ್ಗನೈಜೇಷನ್ ಮತ್ತು ಮೀಡಿಯಮ್ ಎರಡನ್ನು ಮಾಡಿಕೊಂಡು ಕೆಳಗಡೆ ಅನ್ವಯಿಸಿ ಅಂತಿದೆ. ಈ ಅನ್ವಯಿಸನ್ನು ನಾವು ಕ್ಲಿಕ್ ಮಾಡ್ತಾ ಇದ್ದೀವಿ. ಈ ರೀತಿ ಮಾಡಿದರೆ ನಮ್ಮ ಕರ್ನಾಟಕದ ಕೋರ್ಸ್ಗಳು ಮೇಲ್ಗಡೆ ಡಿಸ್ಪ್ಲೇ ಆಗ್ತಾ ಇದ್ದಾವೆ. ನಂತರ ನಾವು ಸುಲಭವಾಗಿ ಒಂದೊಂದು ಕೋರ್ಸ್ಗಳನ್ನು ನಾವು ಓದ್ತಾ ಹೋಗ್ಬೋದು. ಈ ರೀತಿಯಾಗಿ ಮಾಡುವುದು ಅತ್ಯಂತ ಸುಲಭ. ಇಷ್ಟು ನಾನು ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು.